ರಾತ್ರಿ ಎಲ್ಲ ಕಳೆದಿದೆ. ಉತ್ತದ ಕ್ವಾವೆ ಕಾಲು ಬಿಡಲಿಲ್ಲ, ಕಾಲು ಸಿಕ್ಕಾಕೊಂಬಿಟ್ಟಿದೆ. ಶನಿದೇವನ ಅಲ್ಲೇ ನಿಂತುಬಿಟ್ಟವನೆ. ಊಟ ಇಲ್ಲ, ಉಪಚಾರ ಇಲ್ಲ, ನಿದ್ದೆ ಇಲ್ಲ, ಉತ್ತದ ಮೇಲೆ ನಿಂತುಬಿಟ್ಟವನು. ರಾತ್ರಿ ಕಳೆದಿದೆ, ಬೆಳಕು ಮೂಡಿದೆ. ಶನಿದೇವ ಮಾತ್ರ ಉತ್ತದ ಮೇಲೆ ನಸುನಂತಲೇ ನಿಂತವನು. ವಚನ: ಈ ಪ್ರಕಾರವಾಗಿ ಶನಿದೇವರು ಯತಿಯ ರೂಪವಂ ತಾಳಿ ಉತ್ತದ ಮೇಲೆ ನಿಂತು ಜಗ್ಗಿಸಿ ತುಳಿಯಲು ಭೂಮಿಯೂ ಬಿರಿದರು, ಸಾಗರ ಉಕ್ಕಿದರು. ಸೂರ್ಯಪುತ್ರನ ಪಾದಕಮಲಗಳು ಉತ್ತದ ಕೊಳವೆಯಲ್ಲಿ ಸಿಲುಕಿಕೊಂಡರು. ಉತ್ತ ಮಾತ್ರ ಅಲುಗಾಡಲೇ ಇಲ್ಲ. ಬಿಳಿಯ ಗಡ್ಡದ ದಾರಿ ತಪದಲ್ಲಿ ಕುಳಿತು ಕಣ್ಣು ಬಿಡಲಿಲ್ಲ, ಬಾಯಿ ತೆರೆಯಲಿಲ್ಲ. ರಾತ್ರಿ ಕಳೆದು ಬೆಳಕು ಮೂಡಿದರು. ಶಿವನಾಮದ ಮಂತ್ರದ ಮಾತ್ರ ಕೇಳುತ್ತಿರುತ್ತಿತ್ತು. ಅಷ್ಟರಲ್ಲಿ ದೇವಲೋಕದಿಂದ ನಾರದರು ಉತ್ತದ ಬಳಿಗೆ ಬರುತ್ತಿದ್ದಾರದಂತೇನೆ. ಪಾಪ, ಶನಿದೇವರು ಉತ್ತದ ಕೋವೆಯಲ್ಲಿ ಸಿಕ್ಕಿದ ನರಳುತ್ತಿರುವ ದೃಶ್ಯ ಬ್ರಹ್ಮ ಮಾನಸ ಪುತ್ರನಾದ ನಾರದರ ಬಿತ್ತು. ಅಯ್ಯೋ ಸೂರ್ಯಪುತ್ರ ಶನೇಶ್ವರ, ನಿನ್ನ ಸ್ಥಿತಿ ಯಾವ ಮಟ್ಟಕ್ಕೆ ಬಂತು? ಭಕ್ತರನ್ನು ಕೆಳಕಿ ಕೊಳವೆಗೆ ಸಿಕ್ಕಾಕೊಂಡು ರಾತ್ರಿ ಎಲ್ಲ ಉಪವಾಸ ಮಾಡ್ದಲ್ಲಪ್ಪ. ದೇವರು ಹೋಗ್ತಿದ್ದ ಓಡೋಡಿ ಉತ್ತದ ಬಳಿ ಬಂದು ಶನಿದೇವರು ನೋಡಿ ಕೇಳ್ತಾನೆ, ಏನಂತ? ಯಾರ ಪದ ಇದು? ಸತ್ಯದಿರಿಮೆಗೆ ಪಣವ ತೊಡುವೆ, ಸತ್ವ ಪರೀಕ್ಷೆ ಮಾಡುತ್ತಿರುವೆ. ಉತ್ತದಲ್ಲಿ ಸಿಲುಕಿಕೊಂಡಿರುವೆ. ಓ ಶನೇಶ್ವರನೇ, ಧರ್ಮ ನೆಲಸಾಲು ಭುವಿಯಲ್ಲಿರುವೆ. ಧರ್ಮ ನೆಲಸಾಲು ಭುವಿಯಲ್ಲಿ ಇರುವೆ. ಶರಣು ಸೂರ್ಯ ಪುತ್ರ. ಪಾಪ ಅಪಹಾಸ್ಯ ಮಾಡ್ತಾನೆ. ಅವನ ಕಷ್ಟ ಅವನಿಗಾಗಿದೆ. ಇವನಿಗೆ ನಾರದರಿಗೆ ಅಪಹಾಸ್ಯ ಮಾಡ್ಕೊಳ್ತಾನೆ. ಶರಣು ಸೂರ್ಯ ಪುತ್ರ, ಹೇಗೆ ಇರುವಿರಿ ಛಾಯಾ ಪುತ್ರ. ಸೂರ್ಯಪುತ್ರ ಶನೇಶ್ವರ ಏನು ಹೆಂಗಿದೆಯಪ್ಪ ಅಂತ ಕೇಳ್ದ. ಶರಣು ಸೂರ್ಯ ಪುತ್ರ, ಹೇಗೆ ಇರುವಿರಿ ಛಾಯಾ ಪುತ್ರ. ಬಂದ ಕೆಲಸವು ಪೂರ್ಣಗೊಂಡೀತೆ. ಓ ಶನಿ ದೇವಾ, ತಪವ ಭಂಗವ ಗೈದು ಇರುವೀರ. ಏನಪ್ಪ ಸೂರ್ಯಪುತ್ರ ಶನಿದೇವ, ನೀನು ಬಂದ ಕೆಲಸ ಆಯ್ತೇನಪ್ಪ, ತಪವನ್ನು ಭಂಗ ಮಾಡಿದ ಅಂತ ಕೇಳ್ದ. ಅದಕ್ಕೆ ನೀನೇನು ಕೆಲಸ ಮಾಡ್ತೀಯ? ಕ್ರೂರಿಯಾದರೆ ತಲೆಯ ತೆಗೆಯುವೆ, ಶಾಂತಿಯಿಂದಲೇ ಸಂಪತ್ತ ಕೊಡುವೆ. ಕ್ರೂರನಾಗಿ ತಲೆಯ ತೆಗೆಯುವೆ, ಶಾಂತಿಯಿಂದಲೇ ಸಂಪತ್ತ ಕೊಡುವೆ. ನಂಬಿದವರ ಬೆಂಬಲದ ಕಾಯುವೆ. ಓ ಕಾಲಿ ಪುರುಷ, ಉತ್ತ ಬಿಟ್ಟು ಕೆಳಗೆ ಬನ್ನೀರಿ. ಉತ್ತದ ಮುಂತೆ ನಿಂತು ಕೇಳ್ತಾವನೆ, ಸೂರ್ಯಪುತ್ರ ಶಿವಭಕ್ತನ ತಪವನ್ನು ಭಂಗ ಮಾಡಿದ್ರ ಅಂತ ಕೇಳ್ದ. ನೀನು ಕೋಪದಿಂದ ನೋಡಿದರೆ ಬೇರೆ ತಲೆ ತೆಗಿತೀಯ, ಶಾಂತಿಯಿಂದ ನೋಡಿದರೆ ಭೋಗ ಸಂಪತ್ತು ಸಿರಿ ಸಂಪತ್ತನೇ ಕೊಡುವಿ. ಅಂಥ ದೇವ ಉತ್ತದ ಮೇಲೆ ರಾತ್ರಿ ಎಲ್ಲ ಯಾಕೆ ನಿಂತಿದ್ದೀರಿ? ಕೆಳಗೆ ಇಳಿದು ಬನ್ನಿ ಸ್ವಾಮಿ ಅಂತ ಕರೆದ. ಬರಕಾಲ ಉತ್ತದ ಕೋವೆ ಬಿಡ್ಬೇಕಲ್ಲ ಇವನಿಗೆ. ಕರುಣಾಮೂರ್ತಿಯೇ ದಯವ ತೋರೋ, ಭಕ್ತರನ್ನು ನೀನು ಪರೆಯೋ. ಜಗಕ್ಕೆ ಸತ್ಯದ ಬೆಳಕ ಚೆಲ್ಲಯ್ಯ. ಓ ಶನಿ ದೇವಾ, ಶಿವನ ಶರಣಾರ ರಕ್ಷಿಸಿ ಕಾಯಯ್ಯ.
ಹಾಗೆ ಕೇಳ್ತಾನೆ, ಸೂರ್ಯಪುತ್ರ ಶನೀಶ್ವರ, ಭಕ್ತರನ್ನು ರಕ್ಷಿಸಿ ಕಾಪಾಡು, ಶರಣನನ್ನು ರಕ್ಷಿಸಿ ಕಾಯಿ, ಶಿವಭಕ್ತರಿಗೆ ಆಶ್ರಯ ಕೊಟ್ಟು ಕಾಪಾಡು ದೇವ, ಹುತ್ತವನ್ನು ಬಿಟ್ಟು ಕೆಳಗಿಳಿದು ಬಾ ಅಂತ ಕರೆದ. ವಚನ. ಈ ಪ್ರಕಾರವಾಗಿ ನಾರದರು ದೇವಲೋಕದಿಂದ ಮಂದರ ಪರ್ವತದ ತಪ್ಪಲಲ್ಲಿದ್ದ ಹುತ್ತದ ಬಳಿ ಬಂದು ಹುತ್ತದ ಮೇಲೆ ನಿಂತಿದ್ದ ಶನಿದೇವರನ್ನು ಕಂಡು ಸತ್ಯದ ಎರಿಮೆಯನ್ನು ಜಗತ್ತಿಗೆ ಸಾರಲು ಶಿವ ಭಕ್ತರ ಸತ್ವ ಪರೀಕ್ಷೆ ಮಾಡಲು ದರಗಿಳಿದು ಬಂದು ಹುತ್ತದ ಮೇಲೆ ನಿಂತಿರುವಿರಲ್ಲ ಎನ್ನಲು ಅಂತ. ಅಯ್ಯ ನಾರದರೇ, ಇದೆಲ್ಲಕ್ಕೂ ನೀನೇ ಕಾರಣ, ಜಗಳ ಗಂಟಿ ನಾರದರೇ ಕಾರಣ. ಅವನು ಹೇಳ್ತಾನೆ ಶನಿದೇವರು, ಅಯ್ಯ ಇದಕ್ಕೆಲ್ಲ ನೀನೇ ಕಾರಣ ಕಣಪ್ಪ ಅಂತ. ನೀನೇ ಸೂತ್ರಧಾರಿ, ಭಕ್ತರ ಸತ್ವ ಪರೀಕ್ಷೆ ಮಾಡುವಂತೆ ಪ್ರೇರೇಪಿಸುವೆ, ಭಕ್ತರ ಮುಖಾಂತರ ಸತ್ಯದ ಹಿರಿಮೆ ಜಗತ್ತಿಗೆ ತಿಳಿಯುವಂತೆ ಮಾಡುವೆ. ಈಗ ಹುತ್ತದ ಕೋಬೆಯಲ್ಲಿ ಪಾದಗಳು ಸಿಲುಕಿಕೊಂಡಿವೆ, ರಾತ್ರಿಯೆಲ್ಲ ಕಾಲ ಕಳೆದಿದ್ದೇನೆ, ಹೊರಬರಲು ಸಾಧ್ಯವಾಗುತ್ತಿಲ್ಲ, ಶ್ರಮಿಸುತ್ತಿದ್ದೇನೆ ಎನ್ನಲು ನಾರದನು ಶನಿದೇವರ ಕಡೆ ತಿರುಗಿ, ಮಹಾನುಭಾವ, ಭಕ್ತಿಯ ಮಹಿಮೆ ನಿಮಗೆ ತಿಳಿಯದೆ ಸಾಧ್ವಿ ಶಿರೋಮಣಿ ಗಂಗಮ್ಮ ಪತಿ ಸೇವೆ ಮಾಡಲು ಹುತ್ತದ ಪೂಜೆ ಮಾಡಿದಾಗ ಗಂಗಮ್ಮನವರ ಗಂಗಾ ಪ್ರೇಕ್ಷಣೆಯಿಂದ ಹುತ್ತದ ಕೋಬೆಗಳು ಬಾಯಿ ತೆರೆಯುತ್ತೇವೆಂದು ಹೇಳುತ್ತಿರಲು ಆ ಸಮಯಕ್ಕೆ ಸರಿಯಾಗಿ ಗಂಗಮ್ಮ ಬರುತ್ತಿರುವುದನ್ನು ಗಮನಿಸಿ ನಾರದರು ಮಾಯವಾಗಲು ಶನಿದೇವರು ಯತಿಯ ರೂಪದಲ್ಲಿಯೇ ಹುತ್ತದ ಮೇಲಿದ್ದು ಗಂಗಾದೇವಿಯು ಬರುತ್ತಿರುವುದನ್ನು ನೋಡುತ್ತಿದ್ದಾರೆಂತೇನೆ. ದ್ವಿಪದೆ. ಗಂಗಮ್ಮ ಬಂದಾಳೋ ಹುತ್ತದ ಬಳಿ ನಿಂದಾಳು, ಶಿವನಾಮ ಜಪಿಸೋತ್ತಾ ಹುತ್ತ ಪೂಜಿದಾಳು. ಗಂಗಮ್ಮ ಬಂದಾಳು ಹುತ್ತದ ಬಳಿ ನಿಂದಾಳು, ಶಿವನಾಮ ಜಪಿಸೋತ್ತಾ ಹುತ್ತ ಪೂಜಿದಳು. ಗಂಗೆಯ ಸುರಿದಾಳು ಪುಷ್ಪವನಿಟ್ಟಾಳು, ಮನವೆಂಬ ಜ್ಯೋತಿಯಿಂದ ಬೆಳಗಿ ನಿಂತಾಳು. ಹುತ್ತವ ಸುತ್ತಲೂ ಕೋವೆಗಳು ತೆರೆಯಲು, ಯತಿ ರೂಪದ ಶನಿದೇವ ಹೊರಗೆ ಬರುತ್ತಿರಲು. ಹುತ್ತದ ಕೋಬೆಯಲ್ಲಿ ಸಿಲುಕಿಕೊಂಡಿದ್ದ ಕಾಲುಗಳು ಮಹಾರಾಣಿ ಗಂಗಮ್ಮ ಬಂದು ಹುತ್ತವನ್ನು ಪೂಜಿ ಗಂಗೆಯನ್ನು ಹುತ್ತದ ಮೇಲೆ ಹಾಕಿದ ತಕ್ಷಣ ಕೋಬೆಗಳು ಬಾಯ್ಬಿಟ್ಟಿವೆ. ಯಾವಾಗ ಕೋಬೆಗಳು ಬಾಯ್ಬಿಟ್ಟವೋ ಆಗ ಶನಿದೇವ ಕಾಲನ್ನು ಹೊರತೆಗೆದು ಹುತ್ತದ ಮೇಲೆ ನಿಂತ್ಕೊಂಡ. ಗಂಗಮ್ಮ ದೇವಿಯ ಭಕ್ತಿ ಶ್ರದ್ಧೆಯ ಕಂಡು ಮನದಲ್ಲೇ ನಗುತ್ತಾ ದೂರದಲ್ಲಿ ನಿಂತ. ಇವಳ ಸತ್ಯನಿಷ್ಠೆಯನ್ನು, ಧರ್ಮ ಭಕ್ತಿಯನ್ನು, ಪತಿ ಸೇವೆಯ ಮಾಡುವುದನ್ನು ಕಂಡ ಶನಿದೇವರು ಇವಳ ಸತ್ಯಕ್ಕೆ ಮನಮೆಚ್ಚಿ ತಲೆದೂಗುತ್ತಾ ಹುತ್ತದ ಕೋವೆಯಿಂದ ಸಿಲುಕಿದ್ದ ಪಾದಗಳನ್ನು ಕಿತ್ತು ಹೊರಬಂದು ಆ ಹುತ್ತದಿಂದ ದೂರ ನಿಂತು ಇವಳನ್ನು ದಿಟ್ಟಿಸಿ ನೋಡ್ತಾ ಇದ್ದನು. ಎಂಥ ಪತಿರತೆ ಅಂತ ಮನಸ್ಸಲ್ಲಿ ಲೆಕ್ಕ ಆಗ್ತಾ ಇದ್ದನು. ಗಂಗಮ್ಮನ ರಾಶಿಗೆ ಹೋಗಲೇಬೇಕೋ, ಅಸತ್ಯವನ್ನು ನುಡಿಸಲೇಬೇಕು. ಏನೇ ಆಗಲಿ, ಸತ್ಯವಂತಳಾಗಲಿ, ಅವಳ ಸತ್ಯ ಧರ್ಮಗಳನ್ನು ಜಗತ್ತಿಗೆ ಸಾರುವುದೇ ನನ್ನ ಕೆಲಸವಲ್ಲವೇ? ಅದಕ್ಕೋಸ್ಕರಲ್ಲವೇ ಬಂದು ಹುತ್ತದ ಮೇಲೆ ಸಿಗಾಕೊಂಡಿತ್ತು.
ಚಿಂತೆ ಇಲ್ಲ. ಇವಳ ರಾಶಿಗೋಗಿ ಅಸತ್ಯವನ್ನು ನುಡಿಸಿ ಇವಳ ಸತ್ಯದ ಇರಿಮೆಯನ್ನು ಭೂಮಂಡಲದಲ್ಲಿ ಸಾರಬೇಕು, ಅದು ನನ್ನ ಸಂಕಲ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದನು. ಮಾಯಾವೇಷದ ಶನಿಯು ಮಾಯಾವಾಗಲೋ, ಗಂಗಮ್ಮ ರಾಣಿಯು ಅರಮನೆಗೋಗಾಲೋ. ಮಾಯಾವೇಷದ ಶನಿಯು ಮಾಯಾವಾಗಲೋ, ಗಂಗಮ್ಮ ರಾಣಿಯು ಅರಮನೆಗೋಗಾಲೋ.